ಸ್ಪೆಷಲಿ ಕುವೆಂಪು ಅವರು ಕೆಲವು ಅಂತ್ಯಗಳನ್ನ ತುಂಬಾ ದಾರುಣವಾಗಿ ತುಂಬಾ ಮನಸ್ಸಿಗೆ ಹತ್ರ ಆಗೋ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅಂತಾನೆ ಹೇಳಬಹುದು. ಅದರಲ್ಲಿ ದಶರಥಂದೇ ಬಹುಶಃ ಮೊದಲನೆಯ ನಿರ್ಗಮನ ಅನ್ಬಹುದಾ? ಒಂದು ರೀತಿಯಲ್ಲಿ ಬಹುಶಃ ಮೊದಲು ಇವರು ಸಾಯಿಸ್ತಾ ಇರೋದು ದಶರಥನ ಇಡೀ ರಾಮಾಯಣದಲ್ಲಿ ಏನಾಗುತ್ತೆ ಅನ್ನೋದು ಒಂದೊಂದು ಸೆಂಟೆನ್ಸ್ ನಾವು ಓದಿ ತಿಳ್ಕೊಬೇಕಾಗುತ್ತಮ್ಮ, ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಎಲ್ಕೆ ನೋಳ್ಪರ್ಗೆ ತನ್ನ ಕಣ್ಣನ್ನು ತಾನೇ ಕಿತ್ಕೊಂತಾನೆ. ಯಾಕೆ ಕಣ್ಣನ್ನು ಕಿತ್ಕೊಂಡು? ಆವಾಗಲೇ ಹೇಳಿದ ಅರಕುರುಡಾಗಿದ್ದಾನೆ ಅಂತ. ಈಗ ತನ್ನ ಕಣ್ಣನ್ನು ತಾನೇ ಕಿತ್ಕೊಂತಾನೆ. ನಾನು ಹೇಳಿದ್ನಲ್ಲ, ಕುವೆಂಪು ಅವರು ಬಹಳ ಯೋಚನೆ ಮಾಡಿದ್ದಾರೆ ಈ ಅಧ್ಯಾಯ, ಈ ಭಾಗವನ್ನು ಬರೀಬೇಕಾದ್ರೆ. ಅವನು ತನ್ನ ತಾನೇ ಬೇಕಾಗಿ ಕುರುಡನ್ನ ಹಾಕ್ಸ್ಕೊಂತಾನೆ. ಯಾಕೆ? ಸೌಂದರ್ಯಕ್ಕೆ ಮರಳಾಗಿದ್ದೆ. ಒಂದು ಅದಕ್ಕಿಂತ ಪ್ರಾಮುಖ್ಯವಾದ ಒಂದು ಕಥೆಯ ಭಾಗವೇ ಇದೆ, ಹೇಳ್ತೀನಿ. ವಿಕೃತಿಯ ಎದುರೊಳ್ ಪ್ರಕೃತಿಯ ಓರ್ ಚೆಲುವು ಬರ್ಪಂತೆ. ಇಲ್ಲಿ ಯಾರು ವಿಕೃತಿ, ಯಾರು ಚೆಲುವು? ಇಬ್ಬರಲ್ಲೂ ವಿಕೃತಿ ಇದೆ, ಇಬ್ಬರಲ್ಲೂ ಚೆಲುವಿದೆ. ಆದರೆ ಸಾವು ಬರ್ತಾ ಇದೆ.